ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ಅದರಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕಂತನ್ನು ಬಿಡುಗಡೆ ಮಾಡೋದ್ರ ಬಗ್ಗೆ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ ಇವತ್ತು ಒಂದು ಹೊಸ ಮಾಹಿತಿ ಬಂದಿದೆ, ಹೊಸ ಅಪ್ಡೇಟ್ ಬಂದಿದೆ. ಖಂಡಿತವಾಗ್ಲೂ ಏನು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದನ್ನು ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಈ ವಿಡಿಯೋದಲ್ಲಿ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಈಗಾಗಲೇ ಗೃಹಲಕ್ಷ್ಮಿ 20 ಕಂತುಗಳು ಈಗಾಗಲೇ ಮಹಿಳೆಯರಿಗೆ, ಬಹುತೇಕ ಮಹಿಳೆಯರಿಗೆ ಜಮಾ ಆಗಿದೆ. ಅದರಲ್ಲಿ 21, 22, 23ನೇ ಕಂತು ಇನ್ನೂ ಕೂಡ ಜಮಾ ಆಗೋದು ಬಾಕಿ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಏನು ಅಪ್ಡೇಟ್ ಬರುತ್ತೆ ಅಂತಲೂ ಕೂಡ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಯಾವಾಗ ಬಿಡುಗಡೆ ಆಗುತ್ತೆ, ಯಾವಾಗ ನಮ್ಮ ಮಹಿಳೆಯರಿಗೆ ಎಲ್ರಿಗೂ ಸಹ ಹಣ ಜಮಾ ಆಗುತ್ತೆ ಅಂಥೇಳಿ ಸಾಕಷ್ಟು ಕಾತರದಿಂದ ಮಹಿಳೆಯರು ಕಾಯ್ತಾ ಇದ್ದಾರೆ. ಓಕೆನಾ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಹಣ ಬಿಡುಗಡೆ ಆಗಿದೆ, ಒಂದಿಷ್ಟು ಜನರಿಗೆ ಹಣ ಜಮಾ ಆಗಿದೆ, ಇನ್ನೊಂದಿಷ್ಟು ಜನರಿಗೆ ಹಣ ಬರೋದು ಬಾಕಿ ಇದೆ 21ನೇ ಕಂತು ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗ ಹೇಳಬೇಕು ಅಂದರೆ ಇದುವರೆಗೂ ಸಹ 21ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ, ಇನ್ನೂ ಕೂಡ ಬಿಡುಗಡೆ ಆಗೋದು ಬಾಕಿ ಇದೆ. 21 ಅಂದರೆ ಅದು ಏಪ್ರಿಲ್ಲು, 22 ಅಂದರೆ ಮೇ ತಿಂಗಳ ಹಣ, 23 ಅಂದರೆ ಅದು ಜೂನ್ ತಿಂಗಳ ಹಣ. ಓಕೆನಾ. ಇಲ್ಲಿಗೆ ಈ ತಿಂಗಳು ಮುಗೀತು ಅಂದರೆ ಇನ್ನು 4 ತಿಂಗಳ ಹಣ ಮಹಿಳೆಯರಿಗೆ ಬರೋದು ಬಾಕಿ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದೆ ಬಾಕಿ ಕಂತು ಮತ್ತು ನೆಕ್ಸ್ಟ್ ಬರುವ ಕಂತುಗಳಲ್ಲಿ ಯಾವ ರೀತಿಯಾಗಿ ಹಣ ಬಿಡುಗಡೆ ಮಾಡ್ತೀವಿ, ಮತ್ತು ಮಹಿಳೆಯರ ಒಂದು ಸ್ವಸಹಾಯ ಸಂಘವನ್ನು ನಿರ್ಮಾಣ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಹಣ ಬಿಡುಗಡೆ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗಲಿ ಅಂಥೇಳಿ ಜಂಟಿ ಹೊಣೆಗಾರಿಕೆ ಗುಂಪುಗಳನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಈಗೇನು ಗೃಹಲಕ್ಷ್ಮಿ ಹಣ ಒಂದು ಜನಪ್ರಿಯ ಯೋಜನೆ, ಅದರಲ್ಲೂ ಕೂಡ ಮಹತ್ವಾಕಾಂಕ್ಷಿ ಯೋಜನೆ, ಇದನ್ನು ನಾವು ಸಕಾಲಿಕವಾಗಿ ಮಹಿಳೆಯರಿಗೆ ಜಮಾ ಮಾಡಬೇಕು. ಅದರ ಜೊತೆಯಲ್ಲಿ ಮಹಿಳೆಯರಿಗೆ ಇದರ ಜೊತೆಯಲ್ಲಿ ಸ್ವಸಹಾಯ ಸಂಘವನ್ನು ನಿರ್ಮಾಣ ಮಾಡಿ ಮುಂದಿನ ದಿನಗಳಲ್ಲಿ ಪಡ್ಕೊತಾರೆ. ಆ ಪಡ್ಕೊಂಡಿರೋಂಥ ಹಣವನ್ನು ಅವರು ಉಳಿತಾಯವನ್ನು ಮಾಡ್ಕೋಬೋದು. ಅವರಿಗೆ ಅದರ ಜೊತೆಯಲ್ಲಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಅದು ಆ ಉದ್ದೇಶದಿಂದ ಸ್ವಸಹಾಯ ಸಂಘವನ್ನು ನಿರ್ಮಾಣ ಮಾಡ್ತೇವೆ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಆದರೆ ಇದೆಲ್ಲದಕ್ಕೂ ಒಂದು ಮುಖ್ಯವಾದ ಮಾಹಿತಿ, ನಮ್ಮ ಒಂದು ಅಭಿಪ್ರಾಯ ಏನಪ್ಪ ಅಂದರೆ ಸ್ವಸಹಾಯ ಸಂಘ ನಿರ್ಮಾಣದ ಬಗ್ಗೆ ಒಳ್ಳೆಯ ಅಭಿಪ್ರಾಯ. ಆಸಕ್ತಿ ಇರುವಂಥ ಮಹಿಳೆಯರು, ಉಳಿತಾಯ ಮಾಡುವಂಥ ಮಹಿಳೆಯರು ಅದನ್ನು ಮಾಡ್ಕೋಬೋದಾಗಿರುತ್ತೆ. ಅದಕ್ಕಿಂತ ಮೊದಲು ಪ್ರತಿ ತಿಂಗಳು ಹಣ ಜಮಾ ಮಾಡುವಂಥದ್ದು ಬಹಳ ಮುಖ್ಯ ಆಗಿದೆ. ಯಾಕೆಂದರೆ ಈಗಾಗಲೇ 4 ತಿಂಗಳ ಹಣ ಅಂದರೆ ಜುಲೈ ಸೇರಿಬಿಟ್ಟು 4 ತಿಂಗಳ ಹಣ, ಜೂನ್ವರೆಗೂ ಅಂದರೆ 3 ತಿಂಗಳ ಹಣ ಆದರೂ ಅಟ್ಲೀಸ್ಟ್ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಮಾಡಿಬಿಟ್ಟು ಸೆಪ್ಟೆಂಬರಿಂದ ಬೇಕಾದರೆ ಅದೇ ರೀತಿ ಮಾಡ್ಕೊತಾ ಹೋಗಲಿ. ಈ ಒಂದು ಕ್ರಮ ಇದೀಗ ಆಲ್ರೆಡಿ 500 ಸಂಘಗಳನ್ನು ರಚನೆ ಮಾಡಲಿಕ್ಕೆ ಸೂಚನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನೀಡಿದ್ದಾರೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಇದು ಯಾವಾಗ ಜಾರಿಗೆ ಬರ್ಬೋದು ಅಂತ ನೋಡೋದಕ್ಕೆ ಹೋದರೆ ಅಕ್ಟೋಬರ್ ತಿಂಗಳಲ್ಲಿ ಜಾರಿಗೆ ಬರುವಂಥ ಸಾಧ್ಯತೆ ಇದೆ. ಇವೆಲ್ಲವನ್ನು ಮಾಡ್ತಾ ಇರೋದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ಮಾಹಿತಿ ಕೊರತೆ ಇರ್ಬೋದು, ಅಥವಾ ಸರ್ಕಾರದ ಕಡೆಯಿಂದ ಬಿಡುಗಡೆ ಹಂತಕ್ಕೆ ಬಂದಿದ್ದರೂ ಸಹ ಇನ್ನೂ ಕೂಡ ಗೃಹಲಕ್ಷ್ಮಿಯರಿಗೆ ಇನ್ನೂ ಕೂಡ ಹಣ ತಲುಪಿಲ್ಲ. ಇನ್ನೂ ಬಾಕಿ 3 ಕಂತುಗಳು. ಆದಷ್ಟು ಬೇಗ ಈ ಕಂತುಗಳನ್ನು ಬಿಡುಗಡೆ ಮಾಡಿ ಸಕಾಲಕ್ಕೆ ಪ್ರತಿ ತಿಂಗಳು ಒಂದು ದಿನಾಂಕವನ್ನು ನಿಗದಿಪಡಿಸಿ ಹಣ ಬಿಡುಗಡೆ ಮಾಡಿದ್ರೆ ಮಾತ್ರ ಯಾವುದೇ ಸ್ವಸಹಾಯ ಸಂಘ ಆಗಲಿ ಯಾವುದೇ ಆಗಲಿ ರಚನೆ ಮಾಡಲಿಕ್ಕೆ ಮತ್ತು ಮಹಿಳೆಯರಿಗೆ ಅದರಿಂದ ಅನುಕೂಲ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಮಾಡ್ದೇ 3 ತಿಂಗಳಿಗೆ ಅಥವಾ 2 ತಿಂಗಳು 3 ತಿಂಗಳಿಗೆ ಒಂದ್ಸರಿ ಹಣ ಬಿಡುಗಡೆ ಮಾಡಿದ್ರೆ ಖಂಡಿತವಾಗ್ಲೂ ಇದರಿಂದ ತೊಂದರೆ ಆಗುತ್ತೆ, ಮಹಿಳೆಯರಿಗೆ ಇದರಿಂದ ಪ್ರಾಬ್ಲಮ್ಮೇ ಆಗುತ್ತೆ ಹೊರತು ಸ್ವಸಹಾಯ ಸಂಘಕ್ಕೆ ಹಣ ಕಟ್ಟೋದಕ್ಕಾಗಲಿ ಸಮಯಕ್ಕೆ ಸರಿಯಾಗಿ ಯಾವುದೇ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ರೆ ಕಟ್ಟಲಿಕ್ಕೆ ಮಹಿಳೆಯರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಓಕೆನಾ. ಮಾಧ್ಯಮದವರು ಆದಷ್ಟು ಮಹಿಳೆಯರ ಪರವಾಗಿ ಮಾಧ್ಯಮದವರು ಬಾಕಿ ಕಂತುಗಳ ಬಗ್ಗೆ ಪ್ರಶ್ನೆಗಳನ್ನು ಮಾಡಬೇಕು. ಯಾಕೆಂದರೆ ಬಾಕಿ ಕಂತುಗಳು ಇನ್ನೂ 3 ಕಂತು ಬಂದಿಲ್ಲ ಅಂದರೆ ಅದರ ಬಗ್ಗೆ ಯಾವುದೇ ರೀತಿ ಪ್ರಶ್ನೆ ಮಾಡಿಲ್ಲ. ಆದರೆ ಅಕ್ಟೋಬರ್ ತಿಂಗಳಿನಿಂದ ನಾವು ಸ್ವಸಹಾಯ ಸಂಘವನ್ನು ಜಾರಿ ತರ್ತೀವಿ, ಮತ್ತು ಅದಕ್ಕೆ ಆದ ಒಂದು ಹೊಣೆಗಾರಿಕೆಯ ಗುಂಪನ್ನು ರಚನೆ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಅದೇನೇ ಇರ್ಬೋದು, ಈ ಬಾಕಿ ಕಂತುಗಳ ಬಗ್ಗೆ ಯಾಕೆ ಅಪ್ಡೇಟ್ ಕೊಡ್ತಾ ಇಲ್ಲ, ಮತ್ತು ಏನು ಏಪ್ರಿಲ್ ತಿಂಗಳಲ್ಲಿ ಬರಬೇಕಾದ ಹಣ ಯಾವಾಗ ಬರುತ್ತೆ ಅಂತ ಅಪ್ಡೇಟ್ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಆದಷ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿ. ಆದಷ್ಟು ಯಾರ್ಯಾರು ಈ ಪೆಂಡಿಂಗ್ ಅಮೌಂಟ್ ಬಂದಿಲ್ಲ ಅಂಥೇಳಿ ಬೇಡಿಕೆಯನ್ನು ಸರ್ಕಾರಕ್ಕೆ ಇಡ್ತಾ ಇದ್ದಾರೆ ಅಂಥ ವಿಡಿಯೋಗಳನ್ನು ಶೇರ್ ಮಾಡಿ.
ಆದಷ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೀವು 5,000 10,000 ಜನ ನೋಡಿದ್ರೆ ಸಾಕಾಗಲ್ಲ, 50,000 ಲಕ್ಷ ಜನ ನೋಡಿದ್ರೆ ಮಾತ್ರ ಸರ್ಕಾರಕ್ಕೆ ರೀಚ್ ಆಗುವಂಥದ್ದು. ಲಕ್ಷಾಂತರ ವ್ಯೂಸ್ ಬಂದರೆ ಸರ್ಕಾರಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ. ಬಾಕಿ ಕಂತು ಬಿಡುಗಡೆ ಬಗ್ಗೆನೂ ಕೂಡ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನನ್ನ ಅಭಿಪ್ರಾಯದ ಪ್ರಕಾರ ಬಾಕಿ ಕಂತುಗಳನ್ನು ರಿಲೀಸ್ ಮಾಡಿಬಿಟ್ಟೆ ನೆಕ್ಸ್ಟು ಸ್ವಲ್ಪ ಹಣ ಜಮಾ ಮಾಡುವಂಥ ಪ್ರಕ್ರಿಯೆಯನ್ನು ಫಾಸ್ಟ್ ಮಾಡಲಿಕ್ಕೆ ಅಥವಾ ಪ್ರತಿ ತಿಂಗಳು ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ. ಆಮೇಲೆ ಗೃಹಲಕ್ಷ್ಮಿ ಯೋಜನೆಯನ್ನು ಹೊರತುಪಡಿಸಿ ಏನು ಪೆನ್ಷನ್ ಹಣ ಪಡ್ಕೊತಾ ಇರೋರು, ನಮಗೆ ಇನ್ನೂ ಕೂಡ ಜುಲೈ ತಿಂಗಳ ಪೆನ್ಷನ್ ಹಣ ಬಂದಿಲ್ಲ. ಅದರ ಜೊತೆಯಲ್ಲಿ ಯಾವುದೇ ಪಿಂಚಣಿ ಹಣ ಏನಾದರೂ ಸರ್ಕಾರ ಏರಿಕೆ ಮಾಡುತ್ತಾ, ಇದ್ರ ಬಗ್ಗೆ ಏನಾದರೂ ಪ್ರಸ್ತಾವನೆ ಸರ್ಕಾರದ ಮುಂದೆ ಇದೆಯಾ ಅಂಥೇಳಿ ಸಾಕಷ್ಟು ಜನ ನಿರಂತರವಾಗಿ ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಿ. ಇದಕ್ಕೆ ಸಂಬಂಧಪಟ್ಟಾಗ ಹೇಳಬೇಕು ಅಂದರೆ ಜುಲೈ ತಿಂಗಳ ಪೆನ್ಷನ್ ಹಣ ಜೂನ್ವರೆಗೂ ನಿಮಗೆ ಬಂದಿದೆ, ಜುಲೈ ತಿಂಗಳ ಪೆನ್ಷನ್ ಹಣ ಮಾತ್ರ ಜಮಾ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಯಾಕೆಂದರೆ ಒಮ್ಮೊಮ್ಮೆ ಯಾವ ಕಂತು ಬಾಕಿ ಇರುತ್ತೆ, ಪೆನ್ಷನ್ ಕೂಡ ಅದೇ ರೀತಿ DBT ಮುಖಾಂತರ ಜಮಾ ಆಗಿರೋದ್ರಿಂದ ಯಾವುದೇ ತಾಂತ್ರಿಕ ಸಮಸ್ಯೆಯಿಂದ ನಿಮಗೆ ಹಣ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇರಲ್ಲ. ಯಾವಾಗ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಬರುವಂಥ ಪೆನ್ಷನ್ ರಿಲೀಸ್ ಆದ ನಂತರ ನಿಮಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಎರಡೂ ಕೂಡ ಬಿಡುಗಡೆ ಆಗುತ್ತೆ. ಯಾರೆಲ್ಲ ಪೆನ್ಷನ್ ಹಣ ಪಡ್ಕೊಳ್ಳಿಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಜುಲೈ ಮತ್ತು ಆಗಸ್ಟ್ ತಿಂಗಳ 2 ತಿಂಗಳ ಪೆನ್ಷನ್ ಹಣ ನಿಮಗೆ ಒಟ್ಟಿಗೆ ಬಿಡುಗಡೆ ಆಗುತ್ತೆ. ಸಹಜವಾಗಿ ಪ್ರತಿ ತಿಂಗಳು 10ರಿಂದ 15ನೇ ತಾರೀಕು ಒಳಗಡೆ ಪೆನ್ಷನ್ ಹಣ ಬಿಡುಗಡೆ ಆಗ್ತಾಯಿತ್ತು. ಬಟ್ ಆದರೆ ಇವಾಗ ಸ್ವಲ್ಪ ಬೇಗನೆ ಶುರುವಾಗ್ತಾ ಇದೆ. ಬಟ್ ಜಮಾ ಆಗೋದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಶುರು ಆದರೂ ಪರವಾಗಿಲ್ಲ, 10ನೇ ತಾರೀಕು ಮೇಲೆ ಜಮಾ ಮಾಡಲಿಕ್ಕೆ ಶುರು ಮಾಡಿದ್ರೂ ಪರವಾಗಿಲ್ಲ. ಎಲ್ಲರಿಗೂ ಜಮಾ ಆಗಬೇಕು, ಆದಷ್ಟು ಬೇಗ ಜಮಾ ಮಾಡುವಂಥ ಪ್ರಕ್ರಿಯೆ ಸರ್ಕಾರ ಹಮ್ಮಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇನ್ನು ಸರ್ಕಾರ ಏರಿಕೆ ಮಾಡುತ್ತಾ, ಪಿಂಚಣಿ ಹಣವನ್ನು ಏರಿಕೆ ಮಾಡುತ್ತಾ ಅಂತ ಇದ್ರ ಬಗ್ಗೆ ಇದ್ರ ಬಗ್ಗೆ ಈಗ ಮುಂಗಾರಿನ ಅಧಿವೇಶನದಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಆಗಸ್ಟ್ ತಿಂಗಳಲ್ಲಿ 2 ಅಥವಾ 3ನೇ ವಾರದಲ್ಲಿ ಯಾವುದಾದ್ರೂ ಒಂದು ಪೆನ್ಷನ್ ಹಣವನ್ನು ಏರಿಕೆ ಮಾಡಬೇಕು ಅಂಥೇಳಿ ವೃದ್ಧಾಪ್ಯ ವೇತನ, ಅದರಲ್ಲೂ ಕೂಡ ವೃದ್ಧಾಪ್ಯ ವೇತನ ಏನಿದೆ ಅದರ ಬಗ್ಗೆ ಏರಿಕೆ ಮಾಡುವಂಥ ಪ್ರಸ್ತಾವನೆ ಇದೆ. ನೋಡಬೇಕು, ಅದು ಅಧಿಕೃತ ಮಾಹಿತಿ ಸರ್ಕಾರದಿಂದ ಬರುವವರೆಗೂ ಸಹ ಕಾಯಬೇಕಾಗತ್ತೆ. ಹಾಗಾಗಿ ಅಧಿಕೃತ ಮಾಹಿತಿ ಬಂದರೆ ಖಂಡಿತವಾಗ್ಲೂ ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ, ಓಕೆನಾ. ಹಾಗಾಗಿ ಏನು ನಾನೀಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇವತ್ತು ಏನು ಬಂದಿತ್ತು ಆ ಅಪ್ಡೇಟನ್ನು ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ತೀನಿ ಅಂತ ಹೇಳಿದ್ದೆ. ಹಾಗಾದರೆ ಎಲ್ಲಿ ಸರ್ ವಿಡಿಯೋದಲ್ಲಿ ಪ್ರೂಫೇ ಇಲ್ಲಲ್ಲ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಪ್ರೂಫ್ ಇದೆ. ಪ್ರೂಫನ್ನು ಅದು ಕೂಡ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇ ಆಗಿರೋದ್ರಿಂದ ನಾನು ಪ್ಲೇ ಮಾಡೋಕ್ಕಾಗಲ್ಲ. ಹಾಗಾಗಿ ನನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ನಾನು ಪ್ರೂಫನ್ನು ಪೋಸ್ಟ್ ಮಾಡಿರ್ತೀನಿ. ವಿಡಿಯೋ ಪಬ್ಲಿಷ್ ಆದ ನಂತರ ನೀವು ಕೂಡ ಹೋಗಿ ಜಾಯ್ನ್ ಆಗಿ ವೀಕ್ಷಣೆಯನ್ನು ಮಾಡ್ಬೋದಾಗಿರುತ್ತೆ, ಓಕೆನಾ. ಯಾವುದೇ ಸರ್ಕಾರದಿಂದ ಅಪ್ಡೇಟ್ ಬಂದರೂ ನಮ್ಮಲ್ಲಿ ಪ್ರೂಫ್ ಸಮೇತ ವಿವರಣೆ ಕೊಡೋದು ನಮ್ಮದು ಇರುವಂಥದ್ದು. ಹಾಗಾಗಿ ತಪ್ಪದೆ ಎಲ್ಲರೂ ಕೂಡ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರ್ರಿ. ಯಾರೇ ಹಣ ಬಿಡುಗಡೆ ಆಗಿ ಪ್ರೂಫ್ ಕಳಿಸಿದ್ರು ನಾನು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸರ್ಕಾರದಿಂದ ಹೊಸ ಅಪ್ಡೇಟ್ಗಳು ಬಂದರೂ ಸಹ ನಾನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ, ಓಕೆನಾ. ಹಾಗಾಗಿ ಏನಿದೆ ಮಾಹಿತಿ, ಈ ಕ್ಷಣದ ಮಾಹಿತಿಯನ್ನು ನೀಡುವಂಥ ಕೆಲಸ ಮಾಡಿದ್ದೀನಿ. ವಿಡಿಯೋನ ಆದಷ್ಟು ಎಲ್ಲರೂ ಕೂಡ ಶೇರ್ ಮಾಡಿ, ಸರ್ಕಾರಕ್ಕೂ ಕೂಡ ರೀಚ್ ಆಗಬೇಕಾಗಿದೆ. ಬಾಕಿ ಕಂತುಗಳನ್ನು ಸರ್ಕಾರ ಆದಷ್ಟು ಬೇಗ ಬಿಡುಗಡೆ ಮಾಡಿಬಿಟ್ಟು ಆಮೇಲೆ ಸ್ವಸಹಾಯ ಸಂಘವನ್ನು ನಿರ್ಮಾಣ ಮಾಡಿ ಮಹಿಳೆಯರಿಗೆ ಅನುಕೂಲ ಮಾಡಿಕೊಡಲಿ ಅನ್ನೋದು ನಮ್ಮ ನಿರಂತರವಾದ ಬೇಡಿಕೆ. ನಿಮಗೋಸ್ಕರ ನಾವು ಮಾಡ್ತಾ ಇರೋಂಥ ವಿಡಿಯೋಗಳು. ಸುಮ್ಮನೆ ಫೇಕ್ ಇನ್ಫಾರ್ಮೇಷನ್ ಹೇಳಿದರೆ ವ್ಯೂಸಿಗೋಸ್ಕರ, ಲೈಕ್ಗೋಸ್ಕರ, ನಮಗೂ ಬೇಕು ವ್ಯೂಸು, ನಮಗೂ ಬೇಕು ಲೈಕ್ಸು, ಬಟ್ ಅದಕ್ಕೋಸ್ಕರ ಅಂತ ನಾವು ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ಕೊಡಲ್ಲ, ಓಕೆನಾ. ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.